ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಶಿವರಾಜಣ್ಣವರಿಗೆ ದೊಡ್ಡ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಎಷ್ಟೊಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿರ್ತೀವಿ, ಆದರೆ ಕನ್ನಡ ಪ್ರಚಾರ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ದೇವರ ಕೆಲಸ. ಅದು ನಾವು ಹಚ್ಚೆವು ಕನ್ನಡದ ದೀಪ ಅಂತ ಹೇಳ್ತೀವಿ ಅಲ್ವಾ. ದೀಪ ಉರಿಯಬೇಕಂದ್ರೆ ಅದಕ್ಕೊಂದು ಎಣ್ಣೆ ಹಾಕಬೇಕು. ನಾವು ಕನ್ನಡ ಮಾತಾಡೋದೇ ಅದಕ್ಕೆ ಆ ದೀಪಕ್ಕೆ ನಾವು ಹಾಕುವಂಥ ಎಣ್ಣೆ. ಕನ್ನಡ ಮಾತಾಡೋದು ಇನ್ನೊಬ್ಬರಿಗೆ ಕನ್ನಡ ಮಾತಾಡೋದಕ್ಕೆ ಪ್ರೇರೇಪಿಸೋದೆ ನಿಜವಾದ ಸೇವೆ. ಸೊ ಆ ಒಂದು ಕೆಲಸವನ್ನು ಶಿವರಾಜ್ ಅವರು ಮಾಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ. ಉತ್ತರ ಕರ್ನಾಟಕದಿಂದ ಬಂದಂಥ ಅಪ್ಪಟ ಕನ್ನಡಿಗ. ಕನ್ನಡ ಭಾಷೆ ನನ್ನ ಹೆಮ್ಮೆ, ಕನ್ನಡ ನನ್ನ ತಾಯಿ. ಕನ್ನಡ ಮಾತಾಡೋದ್ರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಮುಷ್ಕರ ಇಲ್ಲ. ಈ ಥರದ್ದು ಹೇಳಿದರು, ಗಾಡಿನಲ್ಲಿ ಬರ್ತಾ ಸುಮಾರು ಜನ ಮುಷ್ಕರ ಪಡ್ಕೊಳ್ತಾರಂತ. ಕನ್ನಡಕ್ಕಾಗಿ ನೀವು ಎಲ್ಲಿ ಕರೆದ್ರೂ ಬರ್ತೀನಿ. ದೇಶದ ಯಾವ ಮೂಲೆಯಲ್ಲಿ, ವಿಶ್ವದ ಯಾವ ಮೂಲೆಯಲ್ಲೂ ಕನ್ನಡ ಪ್ರಚಾರ ಮಾಡಬೇಕಂದ್ರೆ, ಅದರಲ್ಲೂ ಸಿನಿಮಾದ ಕಲಾವಿದರಾಗಿ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಎಲ್ಲರೂ ಕನ್ನಡ ಮಾತಾಡೋಣ. ಪ್ರತಿಯೊಬ್ಬರಿಗೂ, ಪರಭಾಷೆನವರಿಗೂ ನಾವು ಪ್ರೀತಿಸೋಣ, ಅವ್ರನ್ನೂ ಸ್ವಾಗತಿಸೋಣ. ನಾವು ಬೆಳ್ಸೋಕ್ಕೆ ಸಾಧ್ಯ, ನಮ್ಮ ರಾಜ್ಯನ ಬೆಳ್ಸೋಕ್ಕೆ ಸಾಧ್ಯ. ಎಲ್ಲರೂ ಕನ್ನಡ ಮಾತಾಡೋಣ, ಕನ್ನಡ ಮಾತಾಡೋದಕ್ಕೆ ಪ್ರೇರಣೆಯನ್ನು ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಇದು ಗೌರವ ಸಮರ್ಪಣೆ ಶಿವರಾಜ್ ಅವರಿಂದ. ಅಜಯ್ ರಾವ್ ಅವರು ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಮುಂದಿನ ಚಿತ್ರಗಳು ಕೂಡ ಬಹಳ ಅದ್ಧೂರಿಯಾಗಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ